ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಸಚಿನ್. ನಾನಾ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ 2 ದಿನಕ್ಕೆ ಕಾಲಿಟ್ಟ ನೀರು ಸರಬರಾಜು ನೌಕರರ ಪ್ರತಿಭಟನೆ ಮುಂದುವರೆದಿದೆ. ನಾನಾ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ 2ನೇ ದಿನಕ್ಕೆ ಕಾಲಿಟ್ಟ ನೀರು ಸರಬರಾಜು ನೌಕರರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಎಲ್ಲ ನೌಕರರನ್ನ ಕಾಯಂಗೊಳಿಸಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು, ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಸ್ಥಳಕ್ಕೆ ಭೇಟಿ ನೀಡಿ ನೌಕರರ ಬೇಡಿಕೆಗಳನ್ನು ಈಡೇರಿಕೆಗೆ ನಾನು ಕೂಡ ಶ್ರಮಿಸುತ್ತೇನೆ, ನನ್ನ ಬೆಂಬಲವಿದೆ, ನಿಮ್ಮಗಳ ಜೊತೆ ನಾನು ಕೈ ಜೋಡಿಸುತ್ತೇನೆ, ನಿಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನ ಮಾಡುತ್ತೇನೆ ಎಂದರು. ಈ ದಿನ ನಗರ ಪಾಲಿಕೆ ಆವರಣದಲ್ಲಿ ವಾಲ್ಮನ್ಗಳು, ವಾಟರ್ಮನ್ಗಳು ಸುಮಾರು 210 ಜನ 20-30 ವರ್ಷಗಳಿಂದಲೂ ಕೂಡ ಅವರು ಸೇವೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಅವರ ಕೆಲಸಕ್ಕೆ ಒಂದು ಕಾಯಮಾಗಿ ನೇಮಕ ಮಾಡೋದಕ್ಕೆ ಈ ದಿನ ಮುಷ್ಕರವನ್ನು ಹೂಡಿದ್ದಾರೆ. ಈ ಹಿಂದೆಯೂ ಕೂಡ ಅವರು ಮುಷ್ಕರವನ್ನು ಮಾಡಿದರು. ಹಿಂದೆ ಇದ್ದಂಥ ಸರ್ಕಾರಗಳು ಅವರಿಗೆ ಮಾತನ್ನು ಕೊಟ್ಟಿತ್ತು, ನಿಮ್ಮನ್ನ ಕಾಯಮಾಗಿ ನೇಮಕ ಮಾಡ್ತೇವೆ ಅಂಥೇಳಿ. ಆದರೆ ಅದು ಈಡೇರಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರ ಪರ ಪಕ್ಷವನ್ನು, ಬಡವರ ಪರ ಯೋಜನೆಗಳನ್ನು ಕೊಡ್ತಾ, 5 ಗ್ಯಾರಂಟಿಗಳನ್ನು ಕೊಡ್ತಾ ಏನು ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ಹಿಂದೆ 3 ಹಂತದಲ್ಲಿ ಸುಮಾರು 200 ಜನರಿಗೆ ಕಾಯಂ ಉದ್ಯೋಗವನ್ನು ಒದಗಿಸಿಕೊಟ್ಟಿದ್ದಾರೆ ಇದೇ ಮಹಾನಗರ ಪಾಲಿಕೆಯಲ್ಲಿ. ಅದೇ ರೀತಿ ಈ ಮುಷ್ಕರ ನಿರತ ಈ ವಾಟರ್ಮನ್ ಮತ್ತು ವಾಲ್ಮನ್ಗಳು ಅವರ ಬೇಡಿಕೆಯೂ ಅದೇ, ಯಾವ ರೀತಿ ಪರಮೇಶ್ವರ್ ಸಾಹೇಬರು ಅವ್ರಿಗೂ ಕಾಯಂ ಮಾಡಿಸಿರೋ ನಮಗೂ ಮಾಡಿಕೊಡ್ಲಿ ಅಂಥೇಳಿ. ಅದರಿಂದ ಸನ್ಮಾನ್ಯ ಬಡವರ ಕಾಳಜಿ ಅಂತ ಉಳ್ಳವಂಥ ನಮ್ಮ ಮಂತ್ರಿಗಳು ಪರಮೇಶ್ವರ್ ಸಾಹೇಬರು ಅವರ ಗಮನಕ್ಕೆ ನಾನು ನಿಮ್ಮ ಮನವಿಯನ್ನು ತರ್ತೇನೆ ಮತ್ತು ನಿಮ್ಮ ಕಷ್ಟವನ್ನು ನಿವಾರಿಸಲು ನಾನು ಕೂಡ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ ಅಂತ ಈಗ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೇನೆ. ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳಂತ ಪರಮೇಶ್ವರ್ ಸಾಹೇಬರು ಮತ್ತು ರಾಜಣ್ಣ ಅವರು, ಜಯಚಂದ್ರ ಎಲ್ಲ ಜಿಲ್ಲೆಯ ಶಾಸಕ ಬಂಧುಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಅವರು ಭೇಟಿ ಮಾಡಿ ಇವರ ಕಷ್ಟವನ್ನು ನಿವಾರಿಸುವಲ್ಲಿ ಪ್ರಯತ್ನ ಆಗ್ತಾರೆ ಅಂತ ನಂಬಿಕೆಯಿಂದ ನಾನು ಇವರ ಜೊತೆ ನಿಂತು ಇವರ ಕಷ್ಟವನ್ನು ನಿವಾರಿಸಲು ನಮ್ಮ ಕಡೆಯಿಂದ ಏನು ಪ್ರಯತ್ನ ಆಗುತ್ತೆ ಅದನ್ನು ಮಾಡ್ತೀನಿ ಅಂತ ಹೇಳಕ್ಕೆ ಬಯಸ್ತೇನೆ. ನಮಸ್ಕಾರ. ರಾಜ್ಯದಲ್ಲಿ ಈಗಾಗಲೇ ಮೈಕ್ರೋ ಫೈನಾನ್ಸ್ ಮತ್ತು ಬ್ಯಾಂಕ್ಗಳ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಉದಾಹರಣೆಗಳಿವೆ ಮತ್ತು ಅದಕ್ಕೆ ಸರ್ಕಾರದಿಂದ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರಿಗೆ ಭಯ ಪಡದಂತೆ ಮಾರ್ಗದರ್ಶನ ನೀಡುವಂತೆ ಸೂಚನೆ ನೀಡಿದೆ. ಆದರೆ ಇಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಇಲ್ಲಿದೆ ನೋಡಿ ಸ್ಟೋರಿ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಕುರುಟಹಳ್ಳಿ ಗ್ರಾಮದವರು ಲಕ್ಷ್ಮಿ ಮತ್ತು ಸುನೀಲ್ ಹಣಕಾಸು ಸಮಸ್ಯೆ ಇದ್ದ ಕಾರಣ 1 ವರ್ಷದ ಹಿಂದೆ ಪಕ್ಕದ ಮನೆಯ ನವೀನ್ ಎಂಬಾತನ ಬಳಿ 40,000 ಹಣ ಪಡೆದುಕೊಂಡಿದ್ರು. ಅದರಂತೆ ವರಲಕ್ಷ್ಮಿ ಮತ್ತು ಸುನೀಲ್ ಕೂಲಿ ಕೆಲಸ ಮಾಡಿಕೊಂಡು ಬಂದ ಹಣದಲ್ಲಿ ಸಾಲ ಹಣವನ್ನು ಪಾವತಿಸುತ್ತಿದ್ರು. ಆದರೆ ದಿನೇ ದಿನೇ ಕಳೆಯುತ್ತಿದ್ದಂತೆ ಆಗಿದ್ದೇ ಬೇರೆ. 40,000ಕ್ಕೆ 80,000 ಬಡ್ಡಿ ಕಟ್ಟಿದ್ದರೂ ಸಹ ಇನ್ನು 1.5 ಲಕ್ಷ ಹಣ ಕೊಡು ಎಂದು ಕಿರುಕುಳ ಕೊಟ್ಟು ಭಾನುವಾರ ಮನೆಯಲ್ಲಿ ಒಂಟಿಯಾಗಿ ಇದ್ದ ವರಲಕ್ಷ್ಮಿ ಮನೆಗೆ ಬೀಗ ಹಾಕಿದ ನವೀನ್ ನಂತರ ವರಲಕ್ಷ್ಮಿ ತನ್ನ ಗಂಡ ಸುನೀಲ್ಗೆ ತಿಳಿಸಿದ ನಂತರ ಮಧ್ಯಾಹ್ನ 2 ಗಂಟೆಗೆ ಅಕ್ಕಪಕ್ಕದವರು ಬೀಗ ತೆಗೆದಿದ್ದಾರೆ. ಈ ವೇಳೆ ಮಾತನಾಡಿದ ವರಲಕ್ಷ್ಮಿ, ನಾವು ಸಾಲ ಪಡೆದುಕೊಂಡು ಇರೋದು ನಿಜ, ಅದರಂತೆ 3 ಪಟ್ಟು ಹೆಚ್ಚು ಹಣ ಕಟ್ಟಿದ್ದೇವೆ, ಎಲ್ಲವೂ ಫೋನ್ ಪೇ ಮುಖಾಂತರ ಮಾಡಿರುವ ಸಾಕ್ಷಿಗಳಿವೆ. ಆದರೂ ಸಹ ನನ್ನ ಗಂಡ ಕೆಲಸದ ನಿಮಿತ್ತ 4 ದಿನಗಳ ಕಾಲ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ನಮ್ಮ ಮನೆಯ ಬಳಿ ನವೀನ್, ಪ್ರದೀಪ್, ಪದ್ಮಮ್ಮ ಎಂಬುವರು ಬಂದು ಅವಾಚ್ಯ ಶಬ್ದಗಳಿಂದ ಬೈದು ಅತ್ಯಾಚಾರ ಮಾಡಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ನನಗೆ ನನ್ನ ಗಂಡ ಮತ್ತು ಮಕ್ಕಳಿಗೆ ಏನಾದರೂ ಆದರೆ ಅದಕ್ಕೆ ಇವರೇ ಕಾರಣ ಅಂತ ತನ್ನ ಅಳಲನ್ನು ತೋಡಿಕೊಂಡಿದ್ದಾರೆ. ವರಲಕ್ಷ್ಮಿ ಅಂತ, ನಮ್ಮೂರ ಹೆಸರು ಕುರುಟಹಳ್ಳಿ. ಎನ್ನೆಲ್ಲ ಮನೆ ಬಂದು ಕಾಸು ಯಾಕೆ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡಿದ್ರು. ಬಂದ್ಬಿಟ್ಟಿತ್ತು, ಬೀಗ ಹಾಕಿ ಆಚೆ ತಳ್ಳಿ 2 ಹಾಕಿದ್ರು. ಹಾಕಿದ್ದಾದ್ಮೇಲೆ ಮತ್ತೆ ಸ್ವಲ್ಪ ಕುತ್ಕೊಂಡು ಮಳೆ ಬೀಗ ತೆಗೆದ್ರು. ಹಂಗೇನೆ ಗಲಾಟೆ ಎಲ್ಲ ಮಾಡ್ಕೊಂಡು ಕೂತಿಗೆ ಹಾಕ್ಕೊಂಡು ಬೈಕೊಂಡು ಅಂಥ ಮುಂಡೆ ಇಂಥ ಮುಂಡೆ ಅಂತ ಎಲ್ಲ ಅಂದರು. ಮಾಜಿ ಮುಂಡೆ ಏನೇನೋ ಕೆಟ್ಟದಾಗಿ ಮಾತಾಡಿದ್ರು. ಮತ್ತೆ ಸ್ವಲ್ಪ ಹಂಗೆ ಬಸ್ಕೊಂಡೇ ಇದ್ರು. ನಲ್ಲಿ ಪೈಪು ಎಲ್ಲ ಹೊಡೆದಾಕಿದ್ರು. ಮನೆ ಮುಂದೆ ನಲ್ಲಿ ಪೈಪ್ ಎಲ್ಲ ಹೊಡೆದಾಕಿದ್ರು. ಚಪ್ರ ಹಾಕೊಂಡಿದ್ರು, ಅದು ಸ್ವಲ್ಪ ಕಿತ್ತಾಕಿದ್ರು. ಮರಗಳು ಎಲ್ಲನೂ ಕಿತ್ತಾಕೊಂಡ್ಬಿಟ್ಟು ಮತ್ತೆ ಹಂಗೆ ಸ್ವಲ್ಪ ಹೊತ್ತು ಇಟ್ಕೊಂಡು ನಮ್ಮ ಯಜಮಾನ್ ಇರಲಿಲ್ಲ. 4 ದಿನ ಆಗಿತ್ತು, 3 ದಿನ ಆಗಿತ್ತು ಹೋಗಿ. ಆವತ್ತು ರಾತ್ರಿ ಗಲಾಟೆ ಆಗಿತ್ತು. ರಾತ್ರಿ 11 ಗಂಟೆಗೆ ಬಂದ. ಆವಾಗ ಏನು ಮಾತಾಡಿಲ್ಲ. ಆವಾಗ ಸ್ವಲ್ಪ ಹೊತ್ತು ಏನೆಲ್ಲ ಮಾಡ್ತೀರಿ, ನಾವು ಕೊಟ್ಟಿಲ್ಲ ಬಿಟ್ಟು ಹಂಗೆ ಹಿಂಗೆ ಅಂತ ಬೈಸ್ಕೊಂಡಿದ್ರು. ಆಚೆನೆ ಹಂಗೆ ಸ್ವಲ್ಪ ಹೊತ್ತು ಆಚೆ ನಿಂತ್ಕೊಂಡಿದ್ರೆ ಆಮೇಲೆ ಒಳ್ಕೊಂಡು ಅವರು ಅಲ್ಲೇ ಇದ್ರು, ಬೈಕತ್ತಾನೆ ಇದ್ರು. ಒಳ್ಕೊಂಡು ಯಾರು ಅವರು? ನಿಮ್ಮ ಅವ್ರ ಹೆಸರು? ಅವ್ರ ಹೆಸರು ನವೀನ್. ಯಾವರು? ನಮ್ಮೂರೇ, ನಮ್ಮ ಮನೆ ಪಕ್ಕದಾಗಿರೋದು. ಎಷ್ಟು ತಗೊಂಡಿದ್ರಿ? 40,000.
ನೀವು ಕೊಡ್ತಾ ಇದ್ರಿ? ಅವಾಗ ಪಟ್ಟಿ ಕೊಡ್ತಾ ಇದ್ರಿ. ಹಿಂಗೆ ಸ್ವಲ್ಪ ಬಾತಿಗೆ ಜಾಸ್ತಿ ಆಗ್ಬಿಟ್ಟು ಮತ್ತೆ ಒಂದು 3 ತಿಂಗಳು 2 ತಿಂಗಳಿಂದ ಪಟ್ಟಿ ಕಟ್ಟೋದು ಆಗ ಅದು ಪಟ್ಟಿ ಇಲ್ಲ ಅಂತ ಜಗಳ ಬಂದಿತ್ತು. ವೆಂಕಟಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಅನುದಾನ ದುರ್ಬಳಕೆ ಆಗಿದೆ ಎಂದು ಕೋಲಾರದಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಮಾಜಿ ಕೇಂದ್ರ ಸಚಿವ ಎ. ನಾರಾಯಣಸ್ವಾಮಿ ನೇತೃತ್ವದಲ್ಲಿ ನಚಿಕೇತನ ನಿಲಯದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೇಕೆರುತ್ತಾ ಅಮ್ಮವಾರಿಪೇಟೆ ರಸ್ತೆಯ ಮೂಲಕ ಹೊಸ ಬಸ್ ನಿಲ್ದಾಣದ ಸರ್ಕಲ್ವರೆಗೂ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದ್ದಾರೆ. ಖಾಲಿ ಚಂಬು ಮಡಿಕೆ ಹಿಡಿದು ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಎಂದು ಅಣುಕಿಸಿದ ಬಿಜೆಪಿ ಮುಖಂಡರಿಗೆ ದಲಿತ ಪರ ಸಂಘಟನೆಗಳು ಸಾಥ್ ನೀಡಿವೆ. ಈ ವೇಳೆ ಮಾಜಿ ಸಂಸದ ಎಸ್. ಮುನಿಸ್ವಾಮಿ, ಮಾಜಿ ಶಾಸಕ ವೈ. ಸಂಪಂಗಿ, ವೆಂಕಟಮುನಿಯಪ್ಪ, ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಸೇರಿದಂತೆ ಹಲವರು ಮುಖಂಡರು ಭಾಗಿಯಾಗಿದ್ದರು. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಅಮ್ಮನಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀನಿವಾಸ್ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ಜಯಣ್ಣ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು, ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಜಯಣ್ಣ ಮಾತನಾಡಿ, ಸರ್ವ ಸದಸ್ಯರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆ ಮಾಡಿರುವ ಸರ್ವ ಸದಸ್ಯರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅಮ್ಮನಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳಿಗೂ ಕುಡಿಯುವ ನೀರು, ರಸ್ತೆ, ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ತಾಲೂಕಿನಲ್ಲಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುತ್ತೇನೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಪ್ರೇಮಾ, ಸದಸ್ಯರಾದ ಲಕ್ಷ್ಮೀದೇವಿ, ಶ್ರೀನಿವಾಸ ಮೂರ್ತಿ, ದೇವರಾಜು, ಲೀಲಾ, ರಮೇಶ್, ಜಗಣ್ಣ ಇತರರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಂಗನಾಥ್, ಅಮೋಘ್ ಟಿವಿ, ಗುಬ್ಬಿ. ಅಮ್ಮನಘಟ್ಟ ಗ್ರಾಮ ಪಂಚಾಯತಿ ಇವತ್ತು ಜಯಣ್ಣ ಅಂತ ನಮ್ಮ ಹೆಸರು. ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ. ತುಂಬ ಖುಷಿ ಆಗ್ತಿದೆ ನಮಗೆ. ಇವತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಒಟ್ಟಾಗಿ ಚೆನ್ನಾಗಿ ನಮಗೆ ಸ್ಪಂದಿಸಿ ಗೆಲ್ಲಿಸಿದ್ದಾರೆ. ಭಾಳ ಖುಷಿ ಆಗ್ತಿದೆ. ಮುಂದಿನ ಇದರಲ್ಲಿ ಏನೇ ಒಂದು ಸಕ್ಕರೆ ಆಯಿತು, ನೀರಾಯಿತು, ಎಲ್ಲ ಅನುದಾನನೂ ಎಲ್ಲ ಸದಸ್ಯರುಗಳು ಸಂಪೂರ್ಣವಾಗಿ ಹಂಚ್ಕೊಂಡು ನೀಟಾಗಿ ಎಲ್ಲದೂ ಸ್ಪಂದಿಸಿ ಕೆಲಸ ಮಾಡಿಸ್ಕೊಂಡು ಹೋಗ್ತೀವಿ. ಬೀದಿ ದೀಪ, ಚರಂಡಿ, ಸಾರ್ವಜನಿಕ ಪ್ರೇಮಿ ಕೊಡ್ತಾ ಎಲ್ಲದೂ ಸ್ಪಂದಿಸಿ ಕೆಲಸ ಮಾಡ್ಕೊಂಡು ಚಿಂತಾಮಣಿಯಲ್ಲಿ ಬೆಂಗಳೂರಿನ ಜಾರ್ಜ್ ಕ್ಲಿನಿಕಲ್ ಇಂಡಿಯಾ ಮತ್ತು ಟ್ರಿನಿಟಿ ಕೇರ್ ಫೌಂಡೇಶನ್ ರವರ ಸಹಯೋಗದಲ್ಲಿ ದಿವ್ಯಾಂಗ ಮಕ್ಕಳಿಗೆ ವೈದ್ಯಕೀಯ ಶಿಬಿರ ಮತ್ತು ಅರ್ಹರಿಗೆ ವೀಲ್ಚೇರ್ ಹಾಗೂ ಶ್ರವಣ ಯಂತ್ರ ವಿತರಣೆಯನ್ನ ಮಾಡಲಾಗಿದೆ. ಬೆಂಗಳೂರಿನ ಜಾರ್ಜ್ ಕ್ಲಿನಿಕಲ್ ಇಂಡಿಯಾ ಮತ್ತು ಟ್ರೈನಿಟಿ ಕೇರ್ ಫೌಂಡೇಶನ್ ಸಹಯೋಗದೊಂದಿಗೆ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯ ಗುಚ್ಚ ಸಂಪನ್ಮೂಲ ಕೇಂದ್ರದ ಆಶ್ರಯದಲ್ಲಿ 2024-25ನೇ ಸಾಲಿನ ದಿವ್ಯಾಂಗ ಮಕ್ಕಳ ವೈದ್ಯಕೀಯ ಶಿಬಿರ ಮತ್ತು ಅರ್ಹರಿಗೆ ವೀಲ್ ಚೇರ್ ಹಾಗೂ ಶ್ರವಣ ಯಂತ್ರಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಬಿಆರ್ಸಿ ಕೇಂದ್ರದಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಟ್ರೈನಿಟಿ ಕೇರ್ ಫೌಂಡೇಶನ್ ಸಂಚಾಲಕರಾದ ಡಾಕ್ಟರ್ ಥಾಮಸ್ ಟೋನಿ, ವಿಕಲಚೇತನರ ಹುಟ್ಟು ಆಕಸ್ಮಿಕವಾದದ್ದು, ಇದು ಶಾಪವಲ್ಲ. ಪೋಷಕರು ವಿಕಲಚೇತನ ಮಕ್ಕಳಿಗೆ ವಿಶ್ವಾಸವನ್ನ ತುಂಬಬೇಕು. ವಿಶ್ವದಲ್ಲಿ ಸ್ವತಂತ್ರವಾಗಿ ಬಾಳುವ ಮನೋಭಾವವನ್ನ ಬಾಲ್ಯದಿಂದಲೇ ಕಲಿಸಬೇಕಂತ ಹೇಳಿದ್ರು. ವೆಂಕಟಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಕೇಂದ್ರದಲ್ಲಿ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಅವರ ಉಸ್ತುವಾರಿಯನ್ನು ನೋಡಿಕೊಳ್ಳಿಕ್ಕೆ ಇದರ ನೋಡಲ್ ಅಧಿಕಾರಿಗಳು ನಮ್ಮ ನರಸಿಂಹಪ್ಪ ಸರ್ ಮತ್ತೆ ರಮೇಶ್ ಸರ್ ಜೊತೆಗೆ ನಮ್ಮೆಲ್ಲ ಬಿಆರ್ಸಿ ಸಿಬ್ಬಂದಿ, ವಿಶೇಷವಾಗಿ ಇಲ್ಲಿ ಹಾಜರಿರುವಂತಹ ಎಲ್ಲ ಪೋಷಕರು ಮತ್ತೆ ನಮ್ಮೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ. ಸೊ ಇಷ್ಟೊತ್ತು ಏನಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತೆ ಇದಕ್ಕೆ ಏನು ಡೋನರ್ಸ್ ಇದ್ದಾರೆ ನಮ್ಮ ಟ್ರಿನಿಟಿ ಫೌಂಡೇಶನ್ ಮತ್ತು ಜಾರ್ಜ್ ಕ್ಲಿನಿಕಲ್, ಸೊ ಎರಡೂ ಸಂಸ್ಥೆಯ ವತಿಯಿಂದ ಅವರು ಅಡ್ರೆಸ್ ಮಾಡ್ತಾ ತಮಗೆಲ್ಲ ಶುಭಾಶಯವನ್ನು ಕೋರಿದ್ದಾರೆ. ಸೊ ಮುಖ್ಯವಾಗಿ ನಮ್ಗೆ ಏನು ಅಂತಂದ್ರೆ ವಿಶೇಷ ಚೇತನ, ನಾವು ಮೊದಲು ವಿಕಲಚೇತನ ಮಕ್ಕಳು ಅಂತ ಹೇಳ್ತಾ ಇದ್ವಿ, ಬಟ್ ಅದರ ಡೆಫಿನೇಷನ್ ಹ್ಯಾಸ್ ಚೇಂಜ್. ಏನು ಅಂತಂದ್ರೆ ಅವರು ಸ್ಪೆಷಲಿ ಏಬಲ್ಡ್, ನಾಟ್ ಹ್ಯಾಂಡಿಕ್ಯಾಪ್ಡ್ ಅಂತ ಹೇಳ್ಬಾರ್ದು, ನಾವು ವಿ ಆರ್ ಸ್ಪೆಷಲಿ ಏಬಲ್ಡ್. ಸೊ ಹಾಗಾಗಿ ಅವರಿಗೆ ಅನುಕಂಪ ಬೇಡ, ಅವಕಾಶ ಬೇಕು ಅನ್ನುವಂಥದ್ದು. ಸೊ ಅವರಿಗೆ ನಮ್ಮ ಒಂದು ಕರ್ಟಸಿ ಬೇಕಿಲ್ಲ, ಬಟ್ ಅವರಿಗೆ ನಾವು ಆಪರ್ಚುನಿಟಿ ಕೊಡಬೇಕಾಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಎರಡು ಏನು ನ್ಯೂನ್ಯತೆಗಳಿಗೆ, ಒಂದು ಲೋಕೋಮೋಟಿವ್ ಡಿಸೇಬಿಲಿಟಿ ಏನಿದೆ, ಸೊ ಅಂಥ ಮಕ್ಕಳಿಗೆ ಇವತ್ತು ವೀಲ್ ಚೇರ್ ಕೊಡುವಂತ ಕಾರ್ಯಕ್ರಮ ಇದೆ. ಸೊ ಹಾಗೇನೆ ಏನು ಶ್ರವಣ ದೋಷ ಇದೆ ಅಂತ ಮಕ್ಕಳಿಗೆ ಒಂದು ಹಿಯರಿಂಗ್ ಏಡ್, ಇಂಪೇರ್ಮೆಂಟ್ ಏಡ್ ಏನಿದೆ ಅದನ್ನು ಸಹ ವಿತರಣೆ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅಂತ್ಯಕ್ರಿಯೆಗೆ ನದಿಯಲ್ಲಿ ಶವ ಹೊತ್ತು ಸಾಗಿದ ಘಟನೆ ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮದಲ್ಲಿ ನಡೆದಿದೆ. ಮದ್ದೂರು ಗ್ರಾಮದಲ್ಲಿ ಸವಿತಾ ಸಮಾಜದ ಮಹದೇವ ಶೆಟ್ಟಿ ಎಂಬುವರು ನಿಧನ ಹೊಂದಿದ್ದು, ಸೇತುವೆ ಇಲ್ಲದೆ ನದಿಯಲ್ಲಿ ಇಳಿದು ಶವ ಸಾಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಮದ್ದೂರು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಸುಮಾರು 100ರಿಂದ 150 ಎಕರೆ ಜಮೀನುಗಳಿಗೆ ಹೋಗಲು ಹಾಗೂ ವ್ಯವಸಾಯ ಮಾಡಲು ದಾರಿ ಕೂಡ ಇಲ್ಲ ಅಂತ ಕಿಡಿಕಾರಿದ್ದಾರೆ.
ನನ್ನ ಹೆಸರು ಪುರುಷೋತ್ತಮ ಅಂತೇಳಿ. ಇದು ಚಾಮರಾಜನಗರ ಡಿಸ್ಟಿಕ್ಕು ಯಳಂದೂರು ತಾಲೂಕು ಮದ್ದೂರು ಗ್ರಾಮದಲ್ಲಿ ಇವತ್ತು ಮಾದೇವ್ ಶೆಟ್ಟಿ ಅಂತಂದ್ಬಿಟ್ಟು ಸವಿತಾ ಸಮಾಜದ ಮುಖಂಡರೊಬ್ಬರು ತೀರೋಗಿದ್ರು. ಇವತ್ತು ಅವ್ರನ್ನ ಬಾಡಿ ತಗೊಬರ್ಬೇಕಾದ್ರೆ ಇಲ್ಲಿ ಸುಮಾರು ವರ್ಷಗಳಿಂದ ಒಂದು ಸೇತುವೆ ಇಲ್ಲದೆ ತುಂಬ ತೊಂದರೆ ಆಗ್ತಾಯಿದೆ. ಆಮೇಲೆ ಈ ಭಾಗದಲ್ಲಿ ಒಂದು 60ರಿಂದ 100-150 ಎಕರೆ ಜಮೀನಿನವ್ರಿಗೆ ಹೋಗಿ ಬರೋದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ದಯಮಾಡಿ ಕ್ಷೇತ್ರದ ಶಾಸಕರು, ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಪರಿಶೀಲಿಸಿ ಇಲ್ಲೊಂದು ಸೇತುವೆ ಆಗಬೇಕು ಮತ್ತು ಇಲ್ಲಿ ತಿರುಗಾಡೋಕ್ಕೆ ಒಂದು ದಾರಿ ವ್ಯವಸ್ಥೆ ಆಗಬೇಕು ಅಂತ ನಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಇದನ್ನು ಮಾಡಿಕೊಡ್ಬೇಕು ಅಂತೇಳಿ ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಪಶು ಆಹಾರವನ್ನು ದನಗಳು ಇಷ್ಟಪಟ್ಟು ತಿನ್ನುತ್ತಿಲ್ಲ, ಕಷ್ಟಪಟ್ಟು ತಿನ್ನೋ ರೀತಿ ಆಗಿದೆ. ಉತ್ತಮವಾದ ಪಶು ಆಹಾರ ಕೊಡದಿದ್ದಲ್ಲಿ ಪಶು ಆಹಾರ ಘಟಕದ ಮುಂದೆ ಧರಣಿ ನಡೆಸುವುದಾಗಿ ಗುಬ್ಬಿಯಲ್ಲಿ ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಎಚ್ಚರಿಕೆ ನೀಡಿದ್ದಾರೆ. ಗುಬ್ಬಿ ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಿಂದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ರೈತರ ಗೋಳು ಕೇಳುವವರೇ ಇಲ್ಲದಂತಾಗಿದೆ. ಈ ಹಿಂದೆ ಬರುತ್ತಿದ್ದ ಪಶು ಆಹಾರ ಸುಮಾರು ದೂರು ಇಟ್ಟಿದ್ದರೂ ಘಮ್ ಎಂದು ವಾಸನೆ ಬರುತ್ತಿತ್ತು. ಆದರೆ ಈಗ ಬರುತ್ತಿಲ್ಲ. ಜಾನುವಾರುಗಳಿಗೆ ಮಾತು ಬರುವುದಿಲ್ಲ ಎಂದು ಎಂಥ ಆಹಾರ ಬೇಕಾದರೂ ಇಡಬಾರದು. ಪಶು ಆಹಾರ ಗೂಡು ಕಟ್ಟಿರುತ್ತದೆ. ದನಗಳು ಇದನ್ನ ತಿಂದರೆ ಹಾಲು ಕಡಿಮೆ ಆಗುತ್ತದೆ. ದನ ಕರುಗಳ ಮೇಲೆ ಗಂಟುಗಳು ಆಗುತ್ತಿವೆ. ಹಾಲಿನ ಫ್ಯಾಟ್ ಕೂಡ ಕಡಿಮೆಯಾಗುತ್ತಿದೆ. ಇನ್ನು 15 ದಿನಗಳಲ್ಲಿ ಉತ್ತಮ ಗುಣಮಟ್ಟದ ಆಹಾರ ಕೊಡದಿದ್ದಲ್ಲಿ ಧರಣಿ ಕೂರುತ್ತೇವೆ ಅಂತ ಎಚ್ಚರಿಸಿದ್ರು. ನಾನು ಒಂದಷ್ಟು ಸಂಘಗಳನ್ನ ವಿಸಿಟ್ ಮಾಡ್ಕೊಂಡೆ. 9 ಸಂಘಗಳು ಆಗಿದೆ. ಆ ಸಮಯದಲ್ಲಿ ನಾನು ಒಂದಷ್ಟು ಮಾಹಿತಿಗಳು ಕೆಲವು ಸಂಘಗಳು ಚೆನ್ನಾಗಿ ತುಂಬ ಚೆನ್ನಾಗಿ ನಡೀತಾ ಇತ್ತು, ಕೆಲವು ಸಂಘಗಳು ತುಂಬ ಖರಾಬಾಗಿ ನಡೀತಿತ್ತು. ಕೆಲವು ಸರಿಯಾಗಿ ಮಾಹಿತಿನ ರೈತರಿಗೆ ಕೊಡ್ತಾ ಇರಲಿಲ್ಲ. ಕೆಲವರು ತುಂಬ ಇನ್ಫಾರ್ಮೇಶನ್ ಕೊಟ್ಟಿದ್ರು, ರೈತರ ಜೊತೆ ಚೆನ್ನಾಗಿ ಹೊಡೆದಾಟ ಇಟ್ಕೊಂಡಿದ್ರು. ಕೆಲವರು ತುಂಬ ಗಲೀಜಾಗಿ ಇಟ್ಕೊಂಡಿದ್ರು. ಗಲೀಜಂದ್ರೆ ಕಾಲು ಲೆಕ್ಕಪ್ಪ ಇಡೋದಷ್ಟು ಗಲೀಜಾಗಿ ಇಟ್ಕೊಂಡಿದ್ರು. ಕೆಲವರು ಬಹಳ ಚೆನ್ನಾಗಿ ಇಟ್ಕೊಂಡಿದ್ರು. ಜೊತೆಗೆ ಅಲ್ಲಿ ನಾವು ಇಷ್ಟು ನಾವು ವ್ಯವಸ್ಥೆಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಪ್ರಮುಖವಾದ ವಿಚಾರ ಅಂತ ಬಂದಾಗ ಅದು ಫೀಡ್ಸ್ ಬಗ್ಗೆ, ಫೀಡ್ಸ್ ಕ್ವಾಲಿಟಿ ಬಗ್ಗೆನೇ ಬಂದಿದ್ವಿ. ಪ್ರತಿಯೊಬ್ಬ ರೈತನು ಅವನು ಹೇಳ್ತಿದ್ದು, ನನ್ನ ಹಸು ನನ್ನ ದನ ಇದನ್ನ ತಿಂತಾ ಇಲ್ಲ, ನೀವು ಕೊಡೋ ಫೀಡ್ಸ್ನ ತಿಂತಾ ಇಲ್ಲ, ನಾವು ಹೊರಗಡೆಯಿಂದ ತಂದು ತಿನ್ನಿಸ್ತಾ ಇದ್ದೀವಿ, ನಮಗೆ ಇದು ಹಸು ಮುಗ್ತಾ ಇಲ್ಲ, ಅದನ್ನು ಕಪ್ಪು ಉಂಡೆಗಳು ಬರುತ್ತೆ ಅಂತ ಹೇಳಿದ್ದಾರೆ. ಮತ್ತು ತುಂಬ ಕಹಿ ಇರುತ್ತೆ ಅಂದರೆ, ಬೇವಿನ ಪ್ರಮಾಣ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ನಿಮಗೆ ಪ್ರಪೋಷನ್ ಯಾವ್ದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅದನ್ನ ನಾವಿವತ್ತು ನಿಮ್ಮನ್ನೇ ಕಳಿಸಿದ್ರೆ ಅಟ್ಲೀಸ್ಟ್ ಒಂದಿಷ್ಟು ಚರ್ಚೆ ಮಾಡಬಹುದು, ನಮ್ಮ ಸೆಕ್ರೆಟರಿಗಳ ಬಗ್ಗೆ ಮಾಹಿತಿ ಕೊಡ್ಬೋದು. ಮುಂದಿನ ದಿನಗಳಲ್ಲಿ ಈಗೇನು ವ್ಯತ್ಯಾಸ ಆಗಿದೆ ಅದೆಲ್ಲ ಸರಿ ಮಾಡ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ತುಮಕೂರು ನಿರ್ದೇಶಕರಾದ ಮೇಡಮ್ ಅವರಿಗೆ ಧನ್ಯವಾದಗಳಿಲ್ಲ. ಮೇಲಾಗಿ ಕೆಲವರು ನನಗೆ ಪರಿಚಯಿಸಲು ಇದ್ದಾರೆ. ಯಾಕಂದರೆ ನಾನು ಒಂದು 3 ವರ್ಷ ತುಮಕೂರು ಅನುಕೂಲದಲ್ಲಿ ಕೆಲಸ ಮಾಡಿದ್ದೀನಿ ವಿವಿಧ ಹುದ್ದೆಯಲ್ಲಿ. ಈಗ ಒಂದು 4 ವರ್ಷದ ಹಿಂದೆ ನಾನು ಮುಂಬಡ್ತಿ ಪಡೆದ ಮೇಲೆ ಮಂಡ್ಯ ಕೂಡ ತದನಂತರ ಸುಮಾರು 1 ವರ್ಷದಿಂದ ಈ ಒಂದು ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮೂಲತಃ ಇದೇ ಜಿಲ್ಲೆ ನಾನೇ. ಈಗ ತಾವೇನಿದ್ರು ಒಂದು ಪ್ರತಿಕ್ರಿಯೆ ಅಥವಾ ಇವರು ಏನೇ ಇದ್ರು ನಾವು ಸಕಾರಾತ್ಮಕವಾಗಿ ಸ್ವೀಕರಿಸ್ತೀವಿ. ಈಗ ಏನೆಲ್ಲ ಈಗ ನಮ್ಮ ಗ್ರಾಮ ಹಂತದಲ್ಲಿ ಒಂದು ಇದಕ್ಕೆ ಒಂದು ಪಶು ಆಹಾರ ಘಟಕ, ಪಶು ಆಹಾರ ಒಂದು ನಿರ್ವಹಣೆಗೆ ಒಂದು ಪ್ರತ್ಯೇಕವಾದ ವಿಭಾಗವನ್ನು 1 ವರ್ಷದಿಂದ ಮಾಡಿದ್ದಾರೆ. ಯಾಕಂದ್ರೆ ಇನ್ನ ಏನಷ್ಟು ಇನ್ನು ಏನೇನು ಸುಧಾರಣೆ ಮಾಡ್ಬೋದು, ಏನೇನು ಇದರಲ್ಲಿ ಆವಿಷ್ಕಾರ ಮಾಡ್ಬೋದು, ಅದರಿಂದ ಹಸುಗಳ ಒಂದು ಆರೋಗ್ಯ ಇರ್ಬೋದು, ಮತ್ತೆ ನಿಮಗೆ ಇಳುವರಿ ಇರ್ಬೋದು, ಗುಣಮಟ್ಟ ಇರ್ಬೋದು, ಯಾವ ರೀತಿ ಕೊಡ್ಬೋದು, ಸೊ ಬಲವಂತವಾಗಿ ತಿನ್ಬಾರ್ದು. ಆ ರೀತಿ ಒಂದು ಪಶು ಆಹಾರನ ನಾವು ಪೂರಕವಾಗಿ ಸಿದ್ಧಪಡಿಸಲಿಕ್ಕೆ ಏನೆಲ್ಲ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ವೇಗವಾಗಿ, ತುಂಬಾ ಡೀಪ್ ಆಗಿ ನಾವೆಲ್ಲ ಎಲ್ಲ ಹಂತದಲ್ಲೂ ನಾವು ಒಂದು ಇದನ್ನ ವಿಚಾರ ಮಾಡ್ತಾ ಇದ್ದೀವಿ. ಪಶು ಆಹಾರ ಘಟಕದ ಅಧಿಕಾರಿ ಗಿರೀಶ್ ಮಾತನಾಡಿದರು. ಘಟಕದ ಎಲ್ಲಾ ಭಾಗಗಳಿಗೆ ಭೇಟಿ ನೀಡಿ ಆಗುತ್ತಿರುವ ತೊಂದರೆಗಳನ್ನು ಅತಿ ಶೀಘ್ರದಲ್ಲಿ ಪಶು ಆಹಾರ ಉತ್ತಮ ಗುಣಮಟ್ಟದ ಪಶು ಆಹಾರ ಹಾಲಿನ ಕೇಂದ್ರಗಳಿಗೆ ಒದಗಿಸುತ್ತೇವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಸಭೆಯಲ್ಲಿ ಪಶು ಆಹಾರ ಘಟಕದ ಅಧಿಕಾರಿಗಳು, ರೈತರು ಉಪಸ್ಥಿತರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಇದಾಗಿತ್ತು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.